ಕಾರ್ಪೊರೇಟ್ ಅಕೌಂಟಿಂಗಿನ ಇಂದಿನ ಈ ಸೆಷನ್ನಿಗೆ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ವಿಡಿಯೋ ಸೆಷನಲ್ಲಿ ನೀವು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ ಮಾಡಬೇಕಾದಂತಹ ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಯಾವುದುಂಟು, ಎಂಟ್ರೀಸ್ ಯಾವ ರೀತಿ ಬರೆಯೋದು, ಅದೇ ರೀತಿ ಲೆಡ್ಜರ್ ಅಕೌಂಟ್ಸ್ ಯಾವ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡಬೇಕೆನ್ನೋದನ್ನು ನೀವು ತಿಳಿದುಕೊಳ್ಳಲಿದ್ದೀರಿ. ನಾವು ಯು ನೋ ದ್ಯಾಟ್ ವೆನ್ ವಿ ಟಾಕ್ ಅಬೌಟ್ ಅಮಲ್ಗಮೇಷನ್, ನೀವು ಫಸ್ಟ್ ಚಾಪ್ಟರಲ್ಲಿ ನೀವು ಕಲ್ತುಕೊಂಡಿದ್ದೀರಿ. ಅಲ್ಲಿ ಪರ್ಚೇಸ್ ಮೆಥಡ್ ಅಂತ ಉಂಟು, ಅದನ್ನು ಬಳಸಿದ್ದೀರಿ. ಸೆಕೆಂಡ್ ಚಾಪ್ಟರ್ ಮತ್ತಷ್ಟು ಈಸಿ ಆಯಿತು, ಯಾಕೆಂದರೆ ಫಸ್ಟ್ ಚಾಪ್ಟರಲ್ಲಿ ನೀವು ಅಭ್ಯಾಸ ಮಾಡಿದಂತಹ ಆ ಪರ್ಚೇಸ್ ಮೆಥಡೇ ಇನ್ನೊಮ್ಮೆ ನಾವು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನಲ್ಲೂ ಬಳಸ್ತೇವೆ. ಸೊ ಒನ್ಸ್ ಅಗೇನ್ ಯು ಹ್ಯಾವ್ ಟು ಯೂಸ್ ದ ಸೇಮ್ ಮೆಥಡ್. ಈಗ ಬಹಳಷ್ಟು ಎಂಟ್ರೀಸ್, ಅಕೌಂಟಿಂಗ್ ಎಂಟ್ರೀಸ್ ಮತ್ತು ಲೆಡ್ಜರ್ ಅಕೌಂಟ್ಸ್ ನಾವು ಮಾಡಬೇಕು. ಸೊ ಯಾವ ರೀತಿಯಲ್ಲಿ ಇಷ್ಟೆಲ್ಲ ಎಂಟ್ರೀಸ್ ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು ಎನ್ನುವ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಇಲ್ಲಿ ಮುಖ್ಯವಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ವೆನೆವರ್ ಯು ರೈಟ್ ದ ಎಂಟ್ರಿ, ಒಂದು ಎಂಟ್ರಿ ಬರೆಯುವಾಗ, ಯಾವುದೇ ಒಂದು ಲೆಡ್ಜರ್ ಅಕೌಂಟಲ್ಲಿ ಏನನ್ನಾದರೂ ನೀವು ರೆಕಾರ್ಡ್ ಮಾಡುವಾಗ, you need to know not just the entry that has to be made, but why it is made. ಕೇವಲ ಆ ಎಂಟ್ರಿ ಮಾತ್ರ ಗೊತ್ತಿರುವುದು ಮಾತ್ರ ಅಲ್ಲ, ಯಾವ ಕಾರಣಕ್ಕೆ ಆ ಎಂಟ್ರಿಯನ್ನು ನಾನು ಅಲ್ಲಿ ಬರೆತಾ ಇದ್ದೇನೆ ಅನ್ನೋದನ್ನು ನೀವೇನಾದರೂ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ರಿಮೆಂಬರ್ ಆಲ್ ದ ಥಿಂಗ್ಸ್. ಓಕೆ, ಆಗ ವಿಷಯಗಳು ಇನ್ನಷ್ಟು ನಮಗೆ ಸ್ಪಷ್ಟವಾಗ್ತದೆ ಮತ್ತು ಅದನ್ನು ನಾವು ನೆನಪಿಸಿಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ. ಸೊ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು by helping you to understand not just the entries but also the reasons for doing it. So let us start. We have here Lancer Limited. It has just recovered from a great financial difficulty. ಬಹಳಷ್ಟು ಆರ್ಥಿಕ ಸಮಸ್ಯೆಗಳಿಂದ ಅದು ಹೊರಬರುವ ಒಂದು ಪ್ರಯತ್ನ ಮಾಡ್ತಾ ಉಂಟು ಈ ಕಂಪನಿ. ಇಟ್ಸ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2013 ಈಸ್ as follows. We have here assets and the liabilities. Only few items, ಕೆಲವೊಂದು ಐಟಮ್ಸ್ ಇಲ್ಲಿ ಕೊಟ್ಟಿದ್ದಾರೆ, both assets and the liabilities. And one thing that you can see here, we have the capital. Two different kinds of shares have been issued. ಎರಡು ಬೇರೆ ಬೇರೆ ರೀತಿಯ ಶೇರ್ಸ್ ಅನ್ನೋದು ಇಶ್ಯೂ ಮಾಡಿದ್ದಾರೆ ಕಂಪನಿ, equity share as well as the preference shares. Then we have current assets as well as the fixed assets, and then on the asset side we have this item, profit and loss account. So this also will be considered, and the liabilities. Now Bouncer Limited is formed to take over building and plant and stock. So here a new company is formed. ನಿಮಗೆ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀರಿ. ಒಂದು ಇರುವಂತಹ ಕಂಪನಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಇಟ್ ಈಸ್ ಕ್ಲೋಸ್ಡ್, ಕಂಪ್ಲೀಟ್ಲಿ ಇಟ್ ಈಸ್ ಕ್ಲೋಸ್ಡ್. ಬಟ್ ದೆನ್ ಯು ವಾಂಟ್ ಟು ಕಂಟಿನ್ಯೂ ದ ಬಿಸ್ನೆಸ್. ಆ ವ್ಯವಹಾರವನ್ನು ಮುಂದುವರಿಸುವಂತಹ ಉದ್ದೇಶ ಇಟ್ಟುಕೊಂಡಿದ್ದೀರಿ. ಸೊ ಆ ಕಾರಣದಿಂದ ಇರುವಂತಹ ಕಂಪನಿಯ ಸ್ಥಾನದಲ್ಲಿ ಒಂದು ಹೊಸ ಕಂಪನಿಯ ಸ್ಥಾಪನೆ ಆಗ್ತದೆ. ಆ್ಯಂಡ್ ದ್ಯಾಟ್ ಕಂಪನಿ ಹಿಯರ್, ದ ನ್ಯೂ ಕಂಪನಿ ವಿಚ್ ಈಸ್ ಬೀಯಿಂಗ್ ಫಾರ್ಮ್ಡ್ ಈಸ್ ಬೌನ್ಸರ್ ಲಿಮಿಟೆಡ್. ಸೊ ವಿ ಹ್ಯಾವ್ ಟೂ ಕಂಪನೀಸ್, ಲ್ಯಾನ್ಸರ್ ಲಿಮಿಟೆಡ್ ಆ್ಯಂಡ್ ಬೌನ್ಸರ್ ಲಿಮಿಟೆಡ್. ಸೊ ಬೌನ್ಸರ್ ಲಿಮಿಟೆಡ್ ಈಸ್ ಫಾರ್ಮ್ಡ್ and then it will take over all the assets and liabilities of Lancer. Lancer Limited ಅಲ್ಲಿ ಏನೆಲ್ಲ ಅಸೆಟ್ ಮತ್ತು ಲಯಬಿಲಿಟಿ ಉಂಟು ಅದೆಲ್ಲವನ್ನು ಬೌನ್ಸರ್ ಲಿಮಿಟೆಡ್ ತೆಗೆದುಕೊಳ್ತದೆ. ಇಟ್ ಪರ್ಚೇಸಸ್, ರೈಟ್? ಸೊ with this, no, we can understand that there are two companies. Now in the case of amalgamation and even in the case of external reconstruction, two companies will have to be identified. ಆ ಎರಡು ಕಂಪನಿಯನ್ನು ಐಡೆಂಟಿಫೈ ಮಾಡೋದು ಮುಖ್ಯವಾದ ಕೆಲಸ. ಸೊ ವಿ ಹ್ಯಾವ್ ಲ್ಯಾನ್ಸರ್ ಆ್ಯಂಡ್ ಬೌನ್ಸರ್. ಬಟ್ ವಾಟ್ ಲ್ಯಾನ್ಸರ್ ಲಿಮಿಟೆಡ್ ಈಸ್ ಇನ್ ದಿಸ್ ಕೇಸ್, ಇಟ್ ಈಸ್ ದ ಕಂಪನಿ ವಿಚ್ ಗಿವ್ಸ್ ಆಲ್ ದ ಅಸೆಟ್ಸ್, ವಿಚ್ ಸೆಲ್ಸ್, ರೈಟ್? ತನ್ನಲ್ಲಿರುವಂತಹ ಅಸೆಟ್ ಮತ್ತು ಲಯಬಿಲಿಟಿಯನ್ನೆಲ್ಲವನ್ನು ಟ್ರಾನ್ಸ್ಫರ್ ಮಾಡ್ತಾ ಉಂಟು ಇನ್ನೊಂದು ಕಂಪನಿಗೆ. ಸೊ ದ್ಯಾಟ್ ಕಂಪನಿ ಈಸ್ ನೋನ್ ಆಸ್, ಲ್ಯಾನ್ಸರ್ ಈಸ್ ನೋನ್ ಆಸ್ ವೆಂಡರ್ ಕಂಪನಿ ಆರ್ ಟ್ರಾನ್ಸ್ಫರರ್ ಕಂಪನಿ. Okay, so when it transfers, somebody has to take it, right? So Lancer Limited ತನ್ನಲ್ಲಿರುವಂತಹ ಅಸೆಟ್ ಮತ್ತು ಲಯಬಿಲಿಟಿಯನ್ನು ಟ್ರಾನ್ಸ್ಫರ್ ಮಾಡುವಾಗ ಇನ್ನೊಂದು ಕಂಪನಿ ಅದನ್ನು ಎಕ್ವೈರ್ ಮಾಡಬೇಕು. ಸೊ ವಿಚ್ ಕಂಪನಿ ಎಕ್ವೈರ್ಸ್? ಇಟ್ ಈಸ್ ದ ಬೌನ್ಸರ್ ಲಿಮಿಟೆಡ್. ಸೊ ಬೌನ್ಸರ್ ಲಿಮಿಟೆಡ್ ವಿಲ್ ಬಿಕಮ್ ಪರ್ಚೇಸಿಂಗ್ ಕಂಪನಿ. ಸೊ ಇದನ್ನು ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡಬೇಕು, ಯಾವುದು ಪರ್ಚೇಸಿಂಗ್ ಕಂಪನಿ, ಯಾವುದು ವೆಂಡರ್ ಕಂಪನಿ. ನೌ ಇಟ್ ಈಸ್ ವಿ ಹ್ಯಾವ್ ಹಿಯರ್ ಕೆಲವೊಂದು ಅಸೆಟನ್ನು ಅದು ಟೇಕ್ ಓವರ್ ಮಾಡ್ತದೆ ಅಂತ ವಿ ಹ್ಯಾವ್ ದ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಬಿಲ್ಡಿಂಗ್, ಲ್ಯಾಂಡ್ ಅಂತಹ ಕೆಲವೊಂದು ಅಸೆಟ್ ಅನ್ನೋದು ಟೇಕ್ ಓವರ್ ಮಾಡ್ತದೆ. ಸೊ ಯು ನೀಡ್ ಟು ನೋಟ್ ದಿಸ್ ಇನ್ಫಾರ್ಮೇಷನ್.
purchase consideration is to be satisfied by 7% preference shares and equity shares of Bouncer Limited in the ratio of 3:2. So purchase consideration ಯಾರು ಕೊಡಬೇಕು? The company which acquires, ಯಾವ ಕಂಪನಿ ಪರ್ಚೇಸ್ ಮಾಡ್ತದೆ ಆ ಕಂಪನಿ ಪರ್ಚೇಸ್ ಕನ್ಸಿಡ್ರೇಷನ್ ಕೊಡಬೇಕಾಗ್ತದೆ. ಸೊ ಏನಾದರೂ ನೀವು ಪರ್ಚೇಸ್ ಮಾಡುವಾಗ ನೀವು ಹಣ ಕೊಡಬೇಕಲ್ವಾ? ಸೊ ಒನ್ ಹೂ ಪರ್ಚೇಸಸ್ ವಿಲ್ ಹ್ಯಾವ್ ಟು ಪೇ ದ ಅಮೌಂಟ್. ಯಾರು ತೆಗೆದುಕೊಳ್ತಾರೆ ಇಲ್ಲಿ ಬೌನ್ಸರ್ ಲಿಮಿಟೆಡ್ ವಿಲ್ ಟೇಕ್ ಓವರ್. ಸೊ ಬೌನ್ಸರ್ ಲಿಮಿಟೆಡ್ ವಿಲ್ ಹ್ಯಾವ್ ಟು ಪೇ ದ ಪರ್ಚೇಸ್ ಕನ್ಸಿಡ್ರೇಷನ್ ಟು ಲ್ಯಾನ್ಸರ್ ಲಿಮಿಟೆಡ್ ವೆಂಡರ್ ಕಂಪನಿ. Now that is paid in the form of equity shares and preference shares. ಹಣ ಕೊಡೋದಿಲ್ಲ, ಬದಲಿಗೆ ಅಷ್ಟೇ ವ್ಯಾಲ್ಯೂವಿನ ಶೇರ್ಸ್ ಕೊಡ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ಪಾಸಿಬಲ್. ಇನ್ ದಿಸ್ ಕೇಸ್ ಇಟ್ ಈಸ್ ಡನ್. Sundry debtors realized 1,50,000 and rupees 1,10,000 was paid to creditor in full settlement. So all this information will be taken when we do the problem. There is no other current asset except stock and debtor. ಈ ಕರೆಂಟ್ ಅಸೆಟ್ ಅಂತ ನಿಮಗೆ ಟೋಟಲ್ ಕೊಟ್ಟಿದ್ದಾರೆ, ಅದರಲ್ಲಿ ಏನೆಲ್ಲ ಉಂಟು ಎನ್ನುವ ಒಂದು ಪ್ರಶ್ನೆ ಬರ್ತದೆ. ಆ್ಯಂಡ್ ದೇ ಹ್ಯಾವ್ ಆನ್ಸರ್ಡ್ ಇಟ್, ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಇದರಲ್ಲಿ ಇರೋದು ಸ್ಟಾಕ್ ಮತ್ತು ಡೆಟ್ಟರ್ಸ್ ಮಾತ್ರ. ವಿ ಡು ನಾಟ್ ಹ್ಯಾವ್ ಎನಿ ಅದರ್ ಅಸೆಟ್. ಈವನ್ ಕ್ಯಾಶ್ ಬ್ಯಾಂಕ್ ಅಕೌಂಟ್ ಈಸ್ ನಾಟ್ ದೇರ್. ವಿ ಹ್ಯಾವ್ ಓನ್ಲಿ ಸ್ಟಾಕ್ ಆ್ಯಂಡ್ ಡೆಟ್ಟರ್ಸ್. ಕಾಸ್ಟ್ ಆಫ್ ವೈಂಡಿಂಗ್ ಅಪ್ ಅಮೌಂಟೆಡ್ ಟು 10,000. ಸೊ ಇಲ್ಲಿ ಕ್ಲಿಯರಾಗಿ ಕೊಡಲಿಲ್ಲ ಯಾರು ಕೊಡ್ತಾರ ಅಂತ. ಆ ಹಣ ತೆಗೆದು ಕೊಡಬೇಕಲ್ವ, ವಿಚ್ ಕಂಪನಿ ಪೇಸ್ ಇಟ್, ಆ ವಿಷಯ ಕೊಡಲಿಲ್ಲ. ಬಟ್ ವಿ ಹ್ಯಾವ್ ಟು ಎಸ್ಯೂಮ್ ಹಿಯರ್. ನೆಕ್ಸ್ಟ್, ಪ್ರಿಪೇರ್ ದ ಫಾಲೋವಿಂಗ್ ಲೆಡ್ಜರ್ ಅಕೌಂಟ್ಸ್. ರಿಯಲೈಸೇಷನ್ ಅಕೌಂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಬೌನ್ಸರ್ ಲಿಮಿಟೆಡ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಕೌಂಟ್ ಆ್ಯಂಡ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಐ ವಿಲ್ ಶೋ ಆಲ್ ದ ಲೆಡ್ಜರ್ ಅಕೌಂಟ್ಸ್. ಯಾವ ರೀತಿ ಮಾಡೋದಂತ ಇಲ್ಲಿ ನಾನು ಹೇಳ್ತೇನೆ ನಿಮಗೆ. ಎಲ್ಲ ರೀತಿಯ ಲೆಡ್ಜರ್ ಅಕೌಂಟ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ವಿ ಹ್ಯಾವ್ ದೀಸ್ ಟೂ ಕಂಪನೀಸ್. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಯಾವುದೇ ಎಮಲ್ಗಮೇಷನ್ ಪ್ರಾಬ್ಲಮ್ ಅಟೆಂಪ್ಟ್ ಮಾಡುವಾಗ ಅಥವಾ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಅಟೆಂಪ್ಟ್ ಮಾಡುವಾಗ ನೀವು ಫಸ್ಟ್ ಪರ್ಚೇಸ್ ಕನ್ಸಿಡ್ರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಒಟ್ಟು ಎಷ್ಟು ಹಣ ಪರ್ಚೇಸ್ ಕನ್ಸಿಡ್ರೇಷನ್ ಕೊಡ್ತಾರೆ, ಯಾವ ರೀತಿ ಅದು ಪೇಮೆಂಟ್ ಆಗ್ತದೆ, ಎರಡನ್ನೂ ನಾವು ತೋರಿಸಿಕೊಡಬೇಕಾಗ್ತದೆ. ಸೊ ವಿ ಹ್ಯಾವ್ ಹಿಯರ್ ವಿಚ್ ಮೆಥಡ್ ಹ್ಯಾಸ್ ಟು ಬಿ ಯೂಸ್ಡ್. ಸಿ, ಆರ್ಡರ್ ಈಸ್ ಫಸ್ಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಯೂಸಿಂಗ್ ನೆಟ್ ಪೇಮೆಂಟ್ ಮೆಥಡ್. ಆದರೆ ಪೇಮೆಂಟಿಗೆ ಇದು ಯಾವ ರೀತಿ ಪೇಮೆಂಟ್ ಆಗ್ತದೆ ಅಂತ ಕೊಟ್ಟಿದ್ದಾರೆ, ಶೇರ್ಸ್, ರೈಟ್? ಬಟ್ ಹೌ ಮೆನಿ ಶೇರ್ಸ್ ಆರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಶೇರ್ಸ್ ಗಿವನ್, ದ್ಯಾಟ್ ಈಸ್ ನಾಟ್ ದೇರ್ ಇನ್ ದ ಪ್ರಾಬ್ಲಮ್. ಒಟ್ಟು ಎಷ್ಟು ಶೇರ್ಸ್ ಕೊಡ್ತಾರೆ ಅಥವಾ ಅಟ್ಲೀಸ್ಟ್ ಒಟ್ಟು ಎಷ್ಟು ವ್ಯಾಲ್ಯೂವಿನ ಶೇರ್ಸ್ ಕೊಡ್ತಾರೆ, ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಸೊ ವಿ ಕೆನಾಟ್ ಯೂಸ್ ನೆಟ್ ಪೇಮೆಂಟ್ ಮೆಥಡ್. ಪೇಮೆಂಟ್ ಮೆಥಡ್ ಸಾಧ್ಯ ಇಲ್ಲ. ಸೊ ವಿ ಹ್ಯಾವ್ ಟು ಗೋ ಫಾರ್ another, you know this method, it's a net asset method. So when we use the net asset, what is the method? It is the ಯಾವುದೆಲ್ಲ ಅಸೆಟ್ ಟೇಕ್ ಓವರ್ ಆಗಿದೆ ಅದರ ಎಗ್ರೀಡ್ ವ್ಯಾಲ್ಯೂ, ಅದರಿಂದ ನಾವು ಲಯಬಿಲಿಟಿ ಟೇಕ್ ಓವರ್ ಆಗಿದೆ ಅಲ್ವಾ, ಅದರ ಎಗ್ರೀಡ್ ವ್ಯಾಲ್ಯೂವನ್ನು ಮೈನಸ್ ಮಾಡಬೇಕು. ಸೊ ದಿಸ್ ಇಸ್ ದ ಮೆಥಡ್. ಸಿ, ವಿ ಹ್ಯಾವ್ ಇಟ್ ಹಿಯರ್. ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್, agreed value of assets taken over and the agreed value of the liabilities taken over. Now here when we do this, it is given that Bouncer Limited is formed to take over building, and what is the agreed value? It is 3 lakh. Plant and machinery 1,40,000, stock 60,000. ಆ ಮೂರು ಅಸೆಟ್ ಯಾವುದು ಟೇಕ್ ಓವರ್ ಆಗಿದೆ, ಎಷ್ಟು ವ್ಯಾಲ್ಯೂವಲ್ಲಿ ಅದು ಟೇಕ್ ಓವರ್ ಆಗಿದೆ, ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ದಿಸ್ ಇನ್ಫಾರ್ಮೇಷನ್ ಹಿಯರ್. So this is the information, 3 lakh, 1,40,000 and 60,000. ಸೊ ಇಷ್ಟೇ ಅಸೆಟ್ ಟೇಕ್ ಓವರ್ ಆಗಿದ್ದು, ಯಾವುದಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಬೇರೆ ಅಸೆಟ್ ಟೇಕ್ ಓವರ್ ಆಗಲಿಲ್ಲ. ಸೊ ವಿ ಹ್ಯಾವ್ ದ ಟೋಟಲ್ 5 lakh. ವಾಟ್ ಅಬೌಟ್ ಲಯಬಿಲಿಟೀಸ್? ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿದರೆ ಒಂದೇ ಲಯಬಿಲಿಟಿ ಉಂಟು, 1,50,000. ಬಟ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಇನ್ಫಾರ್ಮೇಷನ್ ಗಿವನ್ ಇಟ್ ಈಸ್ ನಾಟ್ ಟೇಕನ್ ಓವರ್. 1,10,000 was paid to creditors in full settlement. So we have to take that ಲ್ಯಾನ್ಸರ್ ಲಿಮಿಟೆಡ್ ಕ್ಲೋಸ್ ಆಗುವ ಮೊದಲು ಈ ಲಯಬಿಲಿಟಿಯನ್ನು ಅವರು ಪೇಮೆಂಟ್ ಮಾಡ್ತಾರಂತ ತೆಗೆದುಕೊಳ್ಬೇಕು. ಸೊ ಇಟ್ ಈಸ್ ನಾಟ್ ಟೇಕನ್ ಓವರ್. ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿಸ್ ಇಸ್ ನಾಟ್ ಟೇಕನ್ ಓವರ್. ಕೇವಲ ಅಸೆಟ್ ಮಾತ್ರ ಟೇಕ್ ಓವರ್ ಆಗಿದೆ. ಸೊ ಅದಕ್ಕೆ ಎಷ್ಟು ವ್ಯಾಲ್ಯೂ ಉಂಟು ಅಷ್ಟನ್ನು ಅವರು ಕೊಡಬೇಕಾಗ್ತದೆ. ಸೊ ವಿ ಹ್ಯಾವ್ ದ ಲಯಬಿಲಿಟೀಸ್, it is not taken over, and then we have the purchase consideration. ನೆಟ್ ಅಸೆಟ್ ಅನ್ನೇ ನಾವು ಪರ್ಚೇಸ್ ಕನ್ಸಿಡ್ರೇಷನ್ ಅಂತ ತಗೊಳ್ಳೋದು, ವಿಚ್ ಇಸ್ 5 lakh.
ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವೆನೆವರ್ ಯು ಯೂಸ್ ಪರ್ಚೇಸ್ ನೆಟ್ ಅಸೆಟನ್ನು ಯೂಸ್ ಮಾಡಿ ನೀವು ಪರ್ಚೇಸ್ ಕನ್ಸಿಡ್ರೇಷನ್ ಕ್ಯಾಲ್ಕುಲೇಷನ್ ಮಾಡಿದರೆ ಇಲ್ಲಿ ಯಾವ ರೀತಿ ಪೇಮೆಂಟ್ ಆಗಿದೆ ಅಂತ ತೋರಿಸಿಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಯು ನೀಡ್ ನೆಕ್ಸ್ಟ್ ಇನ್ನೊಂದು ವರ್ಕಿಂಗ್ ನೋಟ್ ಅಂತ ಕೊಡಬೇಕಾಗ್ತದೆ, ವೆರಿನ್ ಯು ಕ್ಯಾನ್ ಗಿವ್ ದ ಮೋಡ್ ಆಫ್ ಪೇಮೆಂಟ್. ಯಾವ ರೀತಿ ಅದು ಪೇಮೆಂಟ್ ಆಗಿದೆ ಅಂತ ನೀವು ತೋರಿಸಿಕೊಡಬೇಕು. ಸೊ ದ್ಯಾಟ್ ಈಸ್ ಮೋಡ್ ಆಫ್ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್. So in the problem we have some information, okay. Using that we understand that purchase consideration is to be satisfied, 7% preference shares and equity share also is issued. ಆದರೆ ಎಷ್ಟು ಪ್ರಮಾಣದಲ್ಲಿ ಅದು ಇಶ್ಯೂ ಆಗ್ತದೆ ಅಂದರೆ 3:2, that it is 5 lakh. What is the value of preference shares issued and what is the value of equity shares issued? Let us see. ಈಗ ಕೊಟ್ಟಿರುವಂತಹ 5 ಲಕ್ಷವನ್ನು ಪ್ರಿಫರೆನ್ಸ್ ಮತ್ತು ಇಕ್ವಿಟಿ ಅಂತ ಡಿವೈಡ್ ಮಾಡ್ತೇವೆ ಆ್ಯಂಡ್ ವಿ ಗೆಟ್ ದಿಸ್ ಆನ್ಸರ್. ವಾಟ್ ವಿ ಹ್ಯಾವ್ ಟು ಡೂ, 5 lakh ಇಂಟು 3/5, 3:2 ಅಲ್ವಾ. 3:2 ಅಂದರೆ 3 + 2 ಇಟ್ ಈಸ್ 5. ಇನ್ನೊಂದು ಇಕ್ವಿಟಿ ಶೇರ್ ಕೂಡ ಇಟ್ ಈಸ್ 5 lakh ಇಂಟು 2/5. ಈಗ ಪ್ರಿಫರೆನ್ಸ್ ಶೇರ್ ಅಂತ ಹೇಳುವಾಗ ಒಟ್ಟು 3 lakh ವ್ಯಾಲ್ಯೂವಿನ ಪ್ರಿಫರೆನ್ಸ್ ಶೇರ್ ಇಶ್ಯೂ ಆಗಬೇಕು. ಸೊ ಅಂತಹ ಎಷ್ಟು ಶೇರ್ಸ್ ಕೊಡಬೇಕು, ಒಂದು ಪ್ರಿಫರೆನ್ಸ್ ಶೇರ್ನ ವ್ಯಾಲ್ಯೂ 10 ಅಂತ ಉಂಟು. ಸೊ ಇಟ್ ಈಸ್ 30,000 ಪ್ರಿಫರೆನ್ಸ್ ಶೇರ್ಸ್. ಹಾಗೆಯೇ ಹೌ ಮೆನಿ ಇಕ್ವಿಟಿ ಶೇರ್ಸ್, ದ ವ್ಯಾಲ್ಯೂ ಇಸ್ 10 ರೂಪಿ, ರೈಟ್. ಇಟ್ ಈಸ್ 20,000 equity shares are to be issued. So this is the method to calculate the way in which it is paid. ಯಾವ ರೀತಿ ಪೇಮೆಂಟ್ ಆಗ್ತದೆ ಅಂತ ಈ ರೀತಿ ನಾವು ತೋರಿಸಿಕೊಡ್ತೇವೆ. ನೆಕ್ಸ್ಟ್, ಯು ವಾಂಟ್ ಟು ಕ್ಲೋಸ್ ದ ಲೆಡ್ಜರ್ ಅಕೌಂಟ್ಸ್ ಆಫ್ ವೆಂಡರ್ ಕಂಪನಿ. ಈ ಲ್ಯಾನ್ಸರ್ ಲಿಮಿಟೆಡ್ನ ಎಲ್ಲ ಅಕೌಂಟ್ ಕ್ಲೋಸ್ ಮಾಡಬೇಕು. ಆ ಕಾರಣದಿಂದ ಕೆಲವೊಂದು ಲೆಡ್ಜರ್ ಅಕೌಂಟ್ ಇಲ್ಲಿ ಮಾಡಬೇಕು. ಆನಂತರ ಇದ್ದಂತಹ ಎಲ್ಲ ಅಕೌಂಟ್ ಕ್ಲೋಸ್ ಮಾಡಬೇಕು. ಯಾವೆಲ್ಲ ಅಕೌಂಟ್ ಉಂಟು ಅಂದರೆ, ಸಿ ವಾಟ್ ಎವರ್ ದ್ಯಾಟ್ ಯು ಹ್ಯಾವ್ ಇನ್ ಯೋರ್ ಬ್ಯಾಲೆನ್ಸ್ ಶೀಟ್. ಈ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಬ್ಯಾಲೆನ್ಸಸ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಈಚ್ ಐಟಮ್ ದೆರ್ ಇಸ್ ಅ ಲೆಡ್ಜರ್ ಅಕೌಂಟ್. ಪ್ರತಿಯೊಂದು ಐಟಮಿಗೂ ಒಂದು ಲೆಡ್ಜರ್ ಅಕೌಂಟ್ ಇರ್ತದೆ. ಆ ಅಕೌಂಟನ್ನು ಕ್ಲೋಸ್ ಮಾಡುವಂತಹ ಉದ್ದೇಶ ಉಂಟು ಇಲ್ಲಿ. So we want to close all these assets. How do we do that? One important account will help you to close all the asset. So what is that account? ನೀವು ಫಸ್ಟ್ ಚಾಪ್ಟರಲ್ಲೂ ತಿಳಿದುಕೊಂಡಿದ್ದೀರಿ. ಇಟ್ ಈಸ್ ಯೋರ್ ರಿಯಲೈಸೇಷನ್ ಅಕೌಂಟ್, ಓಕೆ. ಸೊ ವಿ ಹ್ಯಾವ್ ಟು ಕ್ಲೋಸ್ ದ ಅಸೆಟ್ ಅಕೌಂಟ್. ಅಸೆಟ್ ಅಕೌಂಟ್ ಯಾವ ರೀತಿ ಕ್ಲೋಸ್ ಮಾಡ್ತೇವೆ ಅಂದರೆ, ಸಿ ಅಸೆಟ್ ಅಕೌಂಟ್ ನಿಮ್ಮ ಬ್ಯಾಲೆನ್ಸ್ ಶೀಟ್ ಮೊದಲು ಹೇಳಿದ್ದೇನೆ ನಾನಿದನ್ನು. ನಿಮ್ಮ ಅಸೆಟ್ ಸೈಡಲ್ಲಿರುವಂತಹ ಪ್ರತಿಯೊಂದು ಐಟಮಲ್ಲಿ ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ಇಫ್ ಯು ವಾಂಟ್ ಟು ಕ್ಲೋಸ್ ಇಟ್ ಯು ಹ್ಯಾವ್ ಟು ಕ್ರೆಡಿಟ್ ಇಟ್. ಸೊ ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಅಂತ ಉಂಟಲ್ವಾ, ಆ ಬಿಲ್ಡಿಂಗಿಗೆ ಬಿಲ್ಡಿಂಗ್ ಅಕೌಂಟ್ ಅಂತ ಇದ್ದಿರ್ತದೆ. ಆ ಅಕೌಂಟಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ಸೊ ಈಗ ಕ್ಲೋಸ್ ಮಾಡುವ ಇಂಟೆನ್ಷನ್ ಇದ್ದರೆ ದ ಬಿಲ್ಡಿಂಗ್ ಅಕೌಂಟ್ ವಿಲ್ ಹ್ಯಾವ್ ಟು ಬಿ ಕ್ರೆಡಿಟೆಡ್. ದ ಜರ್ನಲ್ ಎಂಟ್ರಿ ಈಸ್ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಬಿಲ್ಡಿಂಗ್ ಅಕೌಂಟ್. ರಿಯಲೈಸೇಷನ್ ಅಕೌಂಟನ್ನು ಡೆಬಿಟ್ ಮಾಡ್ತೇವೆ, ಬಿಲ್ಡಿಂಗ್ ಕ್ರೆಡಿಟ್ ಮಾಡ್ತೇವೆ. ಅದೇ ರೀತಿ ಉಳಿದ ಎಸೆಟ್ ಕೂಡ. ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂ ಟು ಬಿ ಟೇಕನ್, ಎಷ್ಟು ವ್ಯಾಲ್ಯೂ ತಗೊಳ್ಬೇಕು, ಇಟ್ ಈಸ್ ದ ವ್ಯಾಲ್ಯೂ ದ್ಯಾಟ್ ಯು ಹ್ಯಾವ್ ರೆಕಾರ್ಡೆಡ್. ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ನೀವು ರೆಕಾರ್ಡ್ ಮಾಡಿದ್ದೀರಿ ಅಷ್ಟನ್ನೇ ತಗೊಳ್ಬೇಕು. ಸೊ ವಿ ಹ್ಯಾವ್ ಇಟ್ ಹಿಯರ್. ನೌ ದಿಸ್ ಇಸ್ ಡಿಫ್ರೆಂಟ್ ಟು ಬ್ಯಾಂಕ್ ಅಕೌಂಟ್. ವಿ ಹ್ಯಾವ್ 3 ಅಸೆಟ್ಸ್ ಅಕೌಂಟ್ ಕ್ಲೋಸ್ ಮಾಡಿದ್ದೇವೆ. ಬಿಲ್ಡಿಂಗ್, ಪ್ಲಾಂಟ್, ಕರೆಂಟ್ ಅಸೆಟ್ಸ್, ಅದರಲ್ಲಿ ಸ್ಟಾಕ್ ಮತ್ತು ಡೆಟರ್ ಕೂಡ ಕ್ಲೋಸ್ ಆಯಿತು. ನಾವು ವಾಟ್ ಈಸ್ ದಿಸ್ ಬ್ಯಾಂಕ್ ಅಕೌಂಟ್? This bank account is, see we have it here, sundry debtor, cost of winding up amounted to 10,000. ಇಷ್ಟು ಕಾಸ್ಟ್ ಬಿದ್ದಿದೆ ಅಂದರೆ somebody will have to pay that. ಯಾರಾದರೂ ಹಣ ಕೊಡಬೇಕಲ್ವಾ. ಸೊ ಇಟ್ ಈಸ್, ಇಫ್ ಇಟ್ ಈಸ್ ನಾಟ್ ಗಿವನ್, ಇದು ಯಾರ ಕಂಪನಿಗೆ ಆದಂತಹ ಖರ್ಚು. ವಿಚ್ ಕಂಪನಿ ಈಸ್ ಕ್ಲೋಸ್ಡ್? ವೈಂಡಿಂಗ್ ಅಪ್ ಅಂದರೆ ಕ್ಲೋಸ್ ಮಾಡೋದು. ವಿಚ್ ಕಂಪನಿ ಈಸ್ ಕ್ಲೋಸ್ಡ್? ಇಟ್ ಈಸ್ ಲ್ಯಾನ್ಸರ್ ಲಿಮಿಟೆಡ್ ಈಸ್ ಕ್ಲೋಸ್ಡ್, ರೈಟ್. ಸೊ ಲ್ಯಾನ್ಸರ್ ಲಿಮಿಟೆಡ್ ವಿಲ್ ಹ್ಯಾವ್ ಟು ಪೇ ದಿಸ್ ಅಮೌಂಟ್. ಈ ಹಣವನ್ನು ಲ್ಯಾನ್ಸರ್ ಲಿಮಿಟೆಡ್ ಕೊಡಬೇಕು. ಸೊ ವಾಟ್ ಈಸ್ ದ ಜರ್ನಲ್ ಎಂಟ್ರಿ? ವೆನ್ ಯು ಪೇ ಸಮಥಿಂಗ್, ಬ್ಯಾಂಕ್ ಅಕೌಂಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. ಸೊ ವಿ ಹ್ಯಾವ್ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್. ವೈ ಡಿಡ್ ಯು ರೈಟ್ ದಿಸ್? ದಿಸ್ ಈಸ್ ಫಾರ್ ಪೇಮೆಂಟ್ ಆಫ್ liquidation expenses to bank account 10,000. ಈಗ ವಾಟ್ ಅಬೌಟ್ ಲಯಬಿಲಿಟೀಸ್? ಲಯಬಿಲಿಟೀಸ್ ವಿ ಹ್ಯಾವ್ 1,50,000. ಬಟ್ ದೆನ್ ಈಗ ನೋಡಿ, ಒಂದು ವಿಷಯ ನೀವು ಅರ್ಥ ಮಾಡಿಕೊಳ್ಬೇಕು. ಎಸೆಟ್ ಕೇಸಲ್ಲಿ ಎಲ್ಲ ಎಸೆಟ್ ಅಂದರೆ ಬ್ಯಾಂಕ್ ಮತ್ತು ಕ್ಯಾಶನ್ನು ಬಿಟ್ಟು ಉಳಿದ ಎಸೆಟನ್ನು ವೆದರ್ ಇಟ್ ಈಸ್ ಟೇಕನ್ ಓವರ್ ಆರ್ ನಾಟ್, ಯು ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್ ಟು ರಿಯಲೈಸೇಷನ್ ಅಕೌಂಟ್.
ಅದು ಟೇಕನ್ ಓವರ್ ಆಗಿದ್ರೂ ಆಗದಿದ್ದರೂ, ನಾನು ಬ್ಯಾಂಕ್ ಮತ್ತು ಕ್ಯಾಶ್ ಅಕೌಂಟನ್ನು ಬಿಟ್ಟು ಮಾತಾಡ್ತಾ ಇದ್ದೇನೆ. ಬ್ಯಾಂಕ್ ಮತ್ತು ಕ್ಯಾಶ್ ಅಕೌಂಟಿಗೆ ಈ ರೂಲ್ ಅಪ್ಲೈ ಆಗೋದಿಲ್ಲ. ಆಲ್ ಅದರ್ ರಿಯಲೈಸೇಬಲ್ ಅಸೆಟ್ಸ್ ಅಂತ ಹೇಳ್ತೇವೆ. ಈಗ ಬಿಲ್ಡಿಂಗ್, ಪ್ಲ್ಯಾಂಟ್, ಕರೆಂಟ್ ಅಸೆಟ್ಸ್, ದೀಸ್ ಆರ್ ರಿಯಲೈಸೇಬಲ್ ಅಸೆಟ್ಸ್. ರಿಯಲೈಸೇಬಲ್ ಅಸೆಟ್ಸ್ ಅಂದರೆ ಅದನ್ನು ಮಾರಿ ಹಣ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಯು ಕ್ಯಾನ್ ರಿಯಲೈಸ್ ಇಟ್. ಸೊ ದೋಸ್ ರಿಯಲೈಸೇಬಲ್ ಅಸೆಟ್ಸ್, all the realizable assets will be transferred to realization account and it is closed. ಸೊ ಇಲ್ಲಿ ಕೆಲವೊಂದು ಅಸೆಟ್ ಟೇಕ್ ಓವರ್ ಆಗಿದೆ. ಬಿಲ್ಡಿಂಗ್, ಪ್ಲ್ಯಾಂಟ್ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ. ಕರೆಂಟ್ ಅಸೆಟ್ಸ್ ಅಂದರೆ ಈ ಸ್ಟಾಕ್ ಮತ್ತು ಡೆಟ್ಟರ್, ಆ್ಯಕ್ಚುಲಿ ಅದು ಟೇಕ್ ಓವರ್ ಆಗಲಿಲ್ಲ. ಇಟ್ ಈಸ್ ನಾಟ್ ಟೇಕನ್ ಓವರ್, ಸ್ಟಾಕ್ ಆ್ಯಂಡ್ ಡೆಟ್ಟರ್. ಆದರೂ ಎಲ್ಲ ಅಸೆಟನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಅದು ಕ್ಲೋಸ್ ಆಗ್ತದೆ. ಟ್ರಾನ್ಸ್ಫರ್ ಮಾಡಬೇಕು. ನಾವು ವಾಟ್ ಅಬೌಟ್ ಲಯಬಿಲಿಟೀಸ್? ಲಯಬಿಲಿಟೀಸ್ ಕೇಸಲ್ಲಿ ವಿ ಹ್ಯಾವ್ ಅ ಲಯಬಿಲಿಟಿ ಆಫ್ 1,50,000. ದಿಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ರಿಯಲೈಸೇಷನ್ ಅಕೌಂಟ್ ಓನ್ಲಿ ಇಫ್ ಇಟ್ ಈಸ್ ಟೇಕನ್ ಓವರ್. ಇಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ನೀವು ಅರ್ಥ ಮಾಡಬೇಕು. ಈ ಲಯಬಿಲಿಟೀಸ್ ಅಂತ ನೀವು ಯಾವುದು ಉಂಟು ಅಂದರೆ ಹೊರಗಿನವರಿಗೆ ಏನಾದರೂ ಹಣ ಕೊಡಲಿಕ್ಕಿದ್ರೆ ಆ ಅಕೌಂಟನ್ನು ಕ್ಲೋಸ್ ಮಾಡ್ಬೋದು, ರಿಯಲೈಸೇಷನ್ ಅಕೌಂಟಿಗೆ ಹಾಕಿ ಕ್ಲೋಸ್ ಮಾಡ್ಬೋದು. ಆದರೆ ಕಂಡೀಷನ್ ಏನಂದರೆ ಅದು ಟೇಕ್ ಓವರ್ ಆಗಿದ್ದರೆ ಮಾತ್ರ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಹಿಯರ್ ಇನ್ ದಿಸ್ ಕೇಸ್ ಇಟ್ ಈಸ್ ನಾಟ್ ಟೇಕನ್ ಓವರ್, ಅದು ಟೇಕ್ ಓವರ್ ಆಗಲಿಲ್ಲ. ಸೊ ವಿ ಶುಡ್ ನಾಟ್ ಟ್ರಾನ್ಸ್ಫರ್, ಅದನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ, ಅದು ಬೇರೆ ರೀತಿ ಕ್ಲೋಸ್ ಆಗ್ತದೆ. ಸೊ ನೆಕ್ಸ್ಟ್ ಪರ್ಚೇಸ್ ಕನ್ಸಿಡ್ರೇಷನ್, ದ ಅಮೌಂಟ್ ಬಿಕಮ್ಸ್ ಡ್ಯೂ, ಆ ಹಣ ಬಾಕಿ ಆಗ್ತದೆ. ಸೊ ದ ಎಂಟ್ರಿ ಫಾರ್ ದ್ಯಾಟ್, ಆ್ಯಂಡ್ ವಿ ಹ್ಯಾವ್ ಅದರ್ ಎಂಟ್ರೀಸ್ ಆಲ್ಸೋ. ಇಟ್ ಈಸ್ ಬೈ ಬೌನ್ಸರ್ ಲಿಮಿಟೆಡ್ ಪರ್ಚೇಸ್ ಕನ್ಸಿಡ್ರೇಷನ್, ಒಟ್ಟು ಹಣ ಕೊಡಬೇಕಾದದ್ದು 5 lakh. ನಾವು ವಾಟ್ ಇಸ್ ದಿಸ್ ಬೈ ಬ್ಯಾಂಕ್ ಅಕೌಂಟ್? ದಿಸ್ ಈಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡೆಟ್ಟರ್ಸ್, ಸನ್ಡ್ರಿ ಡೆಟ್ಟರ್ಸ್ ರಿಯಲೈಸ್ಡ್ 1,50,000. ಆ್ಯಕ್ಚುಲಿ ಸ್ಟಾಕ್ ಟೇಕ್ ಓವರ್ ಆಗಿದೆ, ಆದರೆ ಡೆಟ್ಟರ್ ಟೇಕ್ ಓವರ್ ಆಗಲಿಲ್ಲ. ಅರ್ಥ ಮಾಡಿಕೊಳ್ಳಿ, ಡೆಟ್ಟರ್ ಟೇಕ್ ಓವರ್ ಆಗಲಿಲ್ಲ. ಅಂದರೆ ಈ ಲ್ಯಾನ್ಸರ್ ಲಿಮಿಟೆಡ್ ವಿಲ್ ರಿಯಲೈಸ್ ದ ಅಮೌಂಟ್. ಲ್ಯಾನ್ಸರ್ ಲಿಮಿಟೆಡೇ ಹಣವನ್ನು ಪಡೆದುಕೊಳ್ತದೆ. ಸೊ ಹೌ ಮಚ್ ಈಸ್ ರಿಯಲೈಸ್ಡ್, ಎಷ್ಟು ಹಣ ಪಡೆದುಕೊಳ್ತದೆ? 1,50,000. ಈಗ ನೀವು ಅರ್ಥ ಮಾಡಬೇಕು, ಈ ಡೆಟ್ಟರ್ಸ್ ಅಂತ ಏನಿತ್ತು ಆ ಲೆಜ್ಜರ್ ಅಕೌಂಟ್ ಕ್ಲೋಸ್ ಆಗಿದೆ. ಇಲ್ಲಿ ನೀವು 2 ಕರೆಂಟ್ ಅಸೆಟ್ಸ್ ಅಂತ ಬರೆಯುವಾಗ ಅದು ಡೆಟ್ಟರ್ಸ್ ಕೂಡ ಇದರಲ್ಲಿ ಬಂದಿದೆ. ದ ಅಕೌಂಟ್ ಈಸ್ ಕ್ಲೋಸ್ಡ್. ಸೊ ಮತ್ತೊಮ್ಮೆ ಅದನ್ನು ಡೆಟ್ಟರ್ಸ್ ಅಕೌಂಟಲ್ಲಿ ಬರೆಯಬಾರ್ದು. ಈಗ ಹಣ ಸಿಕ್ಕಿದೆ, ಅದು ಡೆಟ್ಟರ್ಸ್ ಅಕೌಂಟಲ್ಲಿ ಬರೆಯಬಾರ್ದು. ಇಟ್ ಈಸ್ ಟು ಬಿ ಶೋನ್ ಇನ್ ಯೋರ್ ರಿಯಲೈಸೇಷನ್ ಅಕೌಂಟ್. ಸೊ ಡೆಟ್ಟರ್ಸ್ ಅಕೌಂಟ್ ಈಸ್ ಆಲ್ರೆಡಿ ಕ್ಲೋಸ್ಡ್. ಇಫ್ ಯು ರಿಯಲೈಸ್ ಸಮ್ ಅಮೌಂಟ್, ಈಗ ಹಣ ಬಂದಿದ್ದರೆ ಅದನ್ನು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ತೋರಿಸಬೇಕು. ಟೋಟಲ್ ಅಮೌಂಟ್ ರಿಯಲೈಸ್ಡ್ ಈಸ್ 1,50,000. ಈಗ ಇಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ ಲಯಬಿಲಿಟೀಸ್. ವಿ ಹ್ಯಾವ್ ಅ ರೆಕಾರ್ಡೆಡ್ ಲಯಬಿಲಿಟಿ ಆಫ್ 1,50,000, ಬಟ್ ದೆನ್ ಅಮೌಂಟ್ ಪೇಯ್ಡ್ ಈಸ್ ಓನ್ಲಿ 1,10,000. ಲಯಬಿಲಿಟಿ ಅಮೌಂಟ್, ದಟ್ ಈಸ್ ಟೋಟಲ್ ಅಮೌಂಟ್ 1,50,000 ಈಸ್ ಸೆಟಲ್ಡ್ ಬೈ ಪೇಯಿಂಗ್ rupees 1,10,000. ಬರೀ 1,10,000 ಕೊಟ್ಟು ಆ ಫುಲ್ ಅಮೌಂಟ್ ಸೆಟಲ್ಮೆಂಟ್ ಆಗ್ತದೆ. ಅಂದರೆ ಇನ್ನೂ ಆ ಲಯಬಿಲಿಟಿಯ ಜವಾಬ್ದಾರಿ ಇರೋದಿಲ್ಲ. ಹೂ ವಿಲ್ ಪೇ ದ ಅಮೌಂಟ್? ಇಟ್ ಈಸ್ ಲ್ಯಾನ್ಸರ್ ಲಿಮಿಟೆಡ್ ವಿಲ್ ಪೇ ದ ಅಮೌಂಟ್. ಆ ಲಿಕ್ವಿಡೇಷನ್ ಆಗುವ ಮೊದಲು, ಓಕೆ, ಬಿಫೋರ್ ಲಿಕ್ವಿಡೇಷನ್ ದಿಸ್ ಅಮೌಂಟ್ ಇಸ್ ಸೆಟಲ್ಡ್. ಈ ಅಮೌಂಟ್ ಪೇಮೆಂಟ್ ಆಗ್ತದೆ. ಸೊ ಹೌ ಮಚ್ ದ ಕಂಪನಿ ಹ್ಯಾಸ್ ಗೇನ್ಡ್? ಇಲ್ಲಿ ನೋಡಿ, ಒಬ್ಬರಿಗೆ ನಾನು 1,50,000 ಕೊಡಲಿಕ್ಕಿದ್ರೆ ಅವ್ರು ಹೇಳ್ತಾರೆ ಬರೀ 1,10,000 ಕೊಡು ಆ್ಯಂಡ್ ಅಮೌಂಟ್ ಇಸ್ ಸೆಟಲ್ಡ್. ಆ ರೀತಿ ಆದರೆ ಐ ಹ್ಯಾವ್ ಸೇವ್ಡ್ 40,000. ನನಗೆ ಅದು 40,000 ಉಳಿತಾಯ. ಇಟ್ ಮೀನ್ಸ್ ದ್ಯಾಟ್ ಐ ಹ್ಯಾವ್ ಗೇನ್ಡ್ ಪ್ರಾಫಿಟ್ ಆನ್ ಪೇಮೆಂಟ್ ಈಸ್ 40,000. So this 40,000 will have to be recorded and liabilities account will have to be closed. ಈಗ ಲಯಬಿಲಿಟೀಸ್ ಟೇಕ್ ಓವರ್ ಆಗಲಿಲ್ಲ. ಯಾವ ಲಯಬಿಲಿಟಿ ಟೇಕ್ ಓವರ್ ಆಗೋದಿಲ್ವೋ ಅಂತಹ ಲಯಬಿಲಿಟಿಯನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲ. ಸೊ ಇಟ್ ಶುಡ್ ನಾಟ್ ಬಿ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ನಾವೀಗ 1,50,000 ಅಂತ ಯಾವ ಲಯಬಿಲಿಟಿ ಇಲ್ಲಿ ಕೊಟ್ಟಿದ್ದಾರೆ, ದಿಸ್ ಈಸ್ ನಾಟ್ ಟು ಬಿ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ಇದು ಕ್ಲೋಸ್ ಮಾಡುವ ಕ್ರಮ ಬೇರೆ. ವೆನ್ ದ ಅಮೌಂಟ್ ಇಸ್ ಪೇಯ್ಡ್ ದ ಅಕೌಂಟ್ ವಿಲ್ ಬಿ ಕ್ಲೋಸ್ಡ್. ಅಮೌಂಟ್ ಪೇಮೆಂಟ್ ಮಾಡುವಾಗ ಅಕೌಂಟ್ ಕ್ಲೋಸ್ ಆಗ್ತದೆ. ಆದರೆ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಈ ಅಕೌಂಟನ್ನು ನಾವು ಕ್ಲೋಸ್ ಮಾಡೋದಿಲ್ಲ. ಸೊ
ವಿ ಹ್ಯಾವ್ ನಾವು ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿದ ಹಾಗೆ ದೆರ್ ಈಸ್ ಅ ಪ್ರಾಫಿಟ್ ಆನ್ ಪೇಮೆಂಟ್ ಆಫ್ ಲಯಬಿಲಿಟಿ, ದಟ್ ಈಸ್ profit gained on payment of liability is 40,000. 1,50,000 minus 1,10,000, it is 40,000. ಈ 40,000 ಕೂಡ ರೆಕಾರ್ಡ್ ಮಾಡಬೇಕು. ಸಿ ಐ ವಿಲ್ ಶೋ ದ್ಯಾಟ್ ಇನ್ ದ ಲಯಬಿಲಿಟೀಸ್ ಅಕೌಂಟಲ್ಲಿ ತೋರಿಸ್ತೇನೆ. ಇನ್ ಲಯಬಿಲಿಟೀಸ್ ಅಕೌಂಟ್ ಯು ಹ್ಯಾವ್ ಅ ಕ್ರೆಡಿಟ್ ಬ್ಯಾಲೆನ್ಸ್ 1,50,000 is the balance in liabilities account. ಈ ಹಣವನ್ನು ತೀರಿಸ್ತಾರೆ, ಐ ಮೀನ್ ಇಟ್ ಇಸ್ ಪೇಯ್ಡ್ ಬೈ ಪೇಯಿಂಗ್ ಓನ್ಲಿ ರುಪೀಸ್ 1,10,000. ಅಂದರೆ ಪೇಮೆಂಟ್ ಆಗೋದು ಟು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೇವೆ. ಇಟ್ ಈಸ್ ಓನ್ಲಿ 1,10,000. ಸೊ ವಾಟ್ ಅಬೌಟ್ ದ ಬ್ಯಾಲೆನ್ಸ್ ಅಮೌಂಟ್? ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕಂತಿಲ್ಲ, ಮೀನ್ಸ್ ದ ಫರ್ಮ್ ಹ್ಯಾಸ್ ಗೇನ್ಡ್, ಕಂಪನಿಗೆ ಅದು ಪ್ರಾಫಿಟ್. ಸೊ ದಿಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ರಿಯಲೈಸೇಷನ್ ಅಕೌಂಟ್. ಇಟ್ ಈಸ್ ಎಂಟ್ರಿ ವಿಲ್ ಬಿ ಲಯಬಿಲಿಟೀಸ್, ದ ಕನ್ಸರ್ನ್ಡ್ ಲಯಬಿಲಿಟಿ. ಒಂದು ವೇಳೆ ಅದು ಕ್ರೆಡಿಟರ್ ಆಗಿದ್ದರೆ ಕ್ರೆಡಿಟರ್ಸ್ ಅಕೌಂಟ್ ಅಂತ ಬರ್ತಿತ್ತು. ಸೊ ಲಯಬಿಲಿಟೀಸ್ ಅಕೌಂಟ್ ಡೆಟರ್ ಟು ರಿಯಲೈಸೇಷನ್ ಅಕೌಂಟ್. ದಿಸ್ ಇಸ್ ಟು ರೆಕಾರ್ಡ್ ದ ಪ್ರಾಫಿಟ್ ಆನ್ ಪೇಮೆಂಟ್ ವಿಚ್ ಇಸ್ 40,000. ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದ ಅಕೌಂಟ್ ಈಸ್ ಆಲ್ಸೋ ಕ್ಲೋಸ್ಡ್. ಈ ರೀತಿ ಮಾಡೋದ್ರಿಂದ ಆ ಡಿಫ್ರೆನ್ಸ್ ಅಮೌಂಟನ್ನು ನಾವೀಗ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಆ ರೀತಿ ಮಾಡೋದ್ರಿಂದ ಲಯಬಿಲಿಟಿ ಅಕೌಂಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತದೆ. ಸೊ ಒಂದು ವಿಷಯ ನೀವು ಸ್ಪಷ್ಟವಾಗಿ ಅರ್ಥ ಮಾಡಬೇಕು, ಯಾವ ಲಯಬಿಲಿಟಿಯನ್ನು ಟೇಕ್ ಓವರ್ ಆಗೋದಿಲ್ಲ. ಸೊ ಇಫ್ ಇಟ್ ಈಸ್ ನಾಟ್ ಟೇಕನ್ ಓವರ್, ಅದು ಆ ಲಯಬಿಲಿಟಿಯನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಹಾಕೋದಿಲ್ಲ. ಸೊ ದಿಸ್ 1,50,000 ಈಸ್ ನಾಟ್ ಟ್ರಾನ್ಸ್ಫರ್ಡ್ ಟು ರಿಯಲೈಸೇಷನ್ ಅಕೌಂಟ್, ಬಟ್ ದೆನ್ ದಿಸ್ ವಿಲ್ ಬಿ ಕ್ಲೋಸ್ಡ್ ಇನ್ ಅ ಡಿಫ್ರೆಂಟ್ ವೇ. ಹೇಗೆ ಅಂದರೆ ಯೂಶ್ವಲಿ ನಾವು ಒಂದು ಲಯಬಿಲಿಟಿಯನ್ನು ಪೇಮೆಂಟ್ ಮಾಡುವಾಗ ಆ ಲಯಬಿಲಿಟಿ ಅಕೌಂಟಲ್ಲಿ ಅದು ರೆಕಾರ್ಡ್ ಆಗ್ತದೆ ಈ ರೀತಿ. ಆ ನಂತರ ಏನಾದರೂ ಪ್ರಾಫಿಟ್ ಅಥವಾ ಲಾಸ್ ಇದ್ದರೆ ಆ ಪ್ರಾಫಿಟ್ ಮತ್ತು ಲಾಸನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಆ ನಂತರ ಈ ಅಕೌಂಟ್ ಆಟೋಮ್ಯಾಟಿಕ್ ಆಗಿ ಅದು ಕ್ಲೋಸ್ ಆಗ್ತದೆ. ಇಟ್ ಈಸ್ ಕ್ಲೋಸ್ಡ್. ಓಕೆ, ಸೊ ಎರಡು ವಿಷಯ ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಒಂದೇನೆಂದರೆ ಅಸೆಟ್ ಅಕೌಂಟ್. ಅಸೆಟ್ ಅಕೌಂಟ್ ಟೇಕ್ ಓವರ್ ಆಗಿದ್ದರೂ ಆಗದೇ ಇದ್ದರೂ ಇಟ್ ಈಸ್ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ಬಟ್ ದೆನ್ ಲಯಬಿಲಿಟೀಸ್ ಅಕೌಂಟಲ್ಲಿ ಒಂದು ವೇಳೆ ಲಯಬಿಲಿಟೀಸ್ ಟೇಕ್ ಓವರ್ ಆಗಿದ್ದರೆ ಇಟ್ ಈಸ್ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ಬಟ್ ಇಫ್ ಇಟ್ ಈಸ್ ನಾಟ್ ಟೇಕನ್ ಓವರ್, ಅದು ಟೇಕ್ ಓವರ್ ಆಗಲಿಲ್ಲ, ಫಾರ್ ಎಕ್ಸಾಂಪಲ್ ಈ ಸಂದರ್ಭದಲ್ಲಿ ಈ ಲಯಬಿಲಿಟಿ ಟೇಕ್ ಓವರ್ ಆಗಲಿಲ್ಲ, ಸೊ ಇಟ್ ಶುಡ್ ನಾಟ್ ಬಿ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ನಾವು ಈ 1,50,000 ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲ. ನಾವು ನೆಕ್ಸ್ಟ್ ಒನ್ ವಿ ಹ್ಯಾವ್ ಟು ಕ್ಲೋಸ್ ದಿಸ್ ಅಕೌಂಟ್. ಓಕೆ, ಡೆಟ್ಟರ್ಸ್ ರಿಯಲೈಸ್ಡನ್ನು ಇಲ್ಲೇ ತೋರಿಸ್ತೇವೆ ಎಷ್ಟು ಹಣ ಬಂತು ಅದನ್ನು, ಬಿಕಾಸ್ ಡೆಟ್ಟರ್ಸ್ ಈಸ್ ನಾಟ್ ಟೇಕನ್ ಓವರ್, ಸೊ ಅಮೌಂಟ್ ವಿಲ್ ಬಿ ರಿಯಲೈಸ್ಡ್. ಇಟ್ ಈಸ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ರಿಯಲೈಸೇಷನ್ ಅಕೌಂಟ್. ನಾವು ನೆಕ್ಸ್ಟ್ ವೆನ್ ವಿ ಬ್ಯಾಲೆನ್ಸ್ ದಿಸ್ ಅಕೌಂಟ್, ಈ ಅಕೌಂಟನ್ನು ಬ್ಯಾಲೆನ್ಸ್ ಮಾಡುವಾಗ ಇನ್ನು ಒಂದು ಎಂಟ್ರಿ ಹೇಳಿಕೊಂಡು, ದಟ್ ಈಸ್ ಅಬೌಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಯಾವ ರೀತಿ ಇದನ್ನು ಅರ್ಥ ಮಾಡೋದಂದರೆ, ಸಿ ಇನ್ ದ ಕೇಸ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಟೋಟಲ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಈಸ್ 4 lakh. ಇಟ್ ಈಸ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್. ಆದರೆ ಅವರಿಗೆ ಎಷ್ಟು ಹಣ ಕೊಡ್ತೇವೆ? ಈಗ ಪರ್ಚೇಸ್ ಕನ್ಸಿಡ್ರೇಷನ್ ಏನನ್ನು ಲ್ಯಾನ್ಸರ್ ಲಿಮಿಟೆಡ್ ರಿಸೀವ್ ಮಾಡ್ತದೆ, ಇಟ್ ಈಸ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಕ್ಕಿದಂತಹ ಪ್ರಿಫರೆನ್ಸ್ ಶೇರ್ಸ್ 3 lakh ಇದು ಪ್ರಿಫರೆನ್ಸ್ ಶೇರ್ಸ್ ಉಂಟು. ಸೊ ದಿಸ್ 3 lakh ವಿಲ್ ಬಿ ಗಿವನ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಆದರೆ ಅವರಿಗೆ ಕೊಡಲಿಕ್ಕಿದ್ದದ್ದು, ಸಿ ವಿ ಹ್ಯಾವ್ ಟು ಮೇಕ್ ಪೇಮೆಂಟ್ 4 lakh, ರೈಟ್? ಬಟ್ ಇಟ್ ಈಸ್ ಹೌ ಮಚ್ ಈಸ್ ಪೇಯ್ಡ್? ಇಟ್ ಈಸ್ ಓನ್ಲಿ 3 lakh. ಕೇವಲ 3 ಲಕ್ಷ ಕೊಟ್ಟು 4 ಲಕ್ಷ ತೀರಿಸಿ ನಾವು ಪೇಮೆಂಟ್ ಮಾಡ್ತೇವೆ. ಸೊ ದೆರ್ ಈಸ್ ಅ ಗೇನ್ ಆಫ್ 1 lakh. ಓಕೆ, ಸೊ here again we have a profit of 1 lakh, profit on payment of claims of preference shareholder. 4 lakh is the recorded value of capital. ಆದರೆ ಅವರಿಗೆ ನಾವು ಕೊಡೋದು ಕೇವಲ 3 lakh. ಸೊ ಅಲ್ಲಿ 1 ಲಕ್ಷ ಉಳಿತಾಯ ಆಗ್ತದೆ ಕಂಪನಿಗೆ, ದಟ್ ಈಸ್ ಪ್ರಾಫಿಟ್. ಈ ಪ್ರಾಫಿಟ್ ಕೂಡ ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನಾಟ್ ದ ಪ್ರಿಫರೆನ್ಸ್ ಕ್ಯಾಪಿಟಲನ್ನು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ಬಟ್ ಆ ಪ್ರಾಫಿಟ್ ಏನುಂಟು, ಆ ಡಿಫ್ರೆನ್ಸ್ ನಾವು ಪೇಮೆಂಟ್ ಮಾಡುವಾಗ ನಮಗೇನು ಪ್ರಾಫಿಟ್ ಸಿಕ್ಕಿದೆ, ಆ ಪ್ರಾಫಿಟನ್ನು ರಿಯಲೈಸೇಷನ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಎಂಟ್ರಿ ವಿಲ್ ಬಿ, ನೀವು ಲಯಬಿಲಿಟೀಸ್ ಅಕೌಂಟಲ್ಲಿ ಹೇಗೆ ರೆಕಾರ್ಡ್ ಮಾಡಿದ್ದೀರಿ
ಪ್ರಾಫಿಟನ್ನು, ಅದೇ ರೀತಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ತೆಗೆದುಕೊಂಡು ನಾವು ಪ್ರಾಫಿಟನ್ನು ರೆಕಾರ್ಡ್ ಮಾಡಬೇಕು. ಎಂಟ್ರಿ ವಿಲ್ ಬಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟರ್ ಟು ರಿಯಲೈಸೇಷನ್ ಅಕೌಂಟ್ 1 lakh. That is the difference. Okay, now so we have recorded all the entries. ಇಲ್ಲಿ ಏನು ಮಾಡಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳಿ, ಕಾರಣ ಕೂಡ ತಿಳಿದುಕೊಳ್ಳಿ ಯಾಕೆ ಎಂಟ್ರಿ ಬರುತ್ತೇವೆ ಅಂತ. ಟು ಕ್ಲೋಸ್ ದ ಅಸೆಟ್ ಅಕೌಂಟ್ ವಿ ಹ್ಯಾವ್ ದ ಎಂಟ್ರೀಸ್ ಆನ್ ದ ಡೆಬಿಟ್ ಸೈಡ್. ಬಿಲ್ಡಿಂಗ್ ಅಕೌಂಟ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಕರೆಂಟ್ ಅಸೆಟ್, ಈ ಎಲ್ಲ ಅಕೌಂಟ್ ಕ್ಲೋಸ್ ಆಯಿತು. ಅದೇ ರೀತಿ ಲಯಬಿಲಿಟಿ ಅಕೌಂಟನ್ನು ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡಲಿಲ್ಲ ಕ್ಲೋಸ್ ಮಾಡಲಿಕ್ಕೆ, ಬಿಕಾಸ್ ಇಟ್ ಈಸ್ ನಾಟ್ ಟೇಕನ್ ಓವರ್. So that is closed in a different way. Then we have profit or loss on payment. That also will have to be recorded in realization account. So with this, we have to close the realization account. The total amount is 8,10,000. Difference balancing figure is 20,000, which is to be transferred to equity shareholders account. ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಸಿಗುವಂತಹ ಆ ಬ್ಯಾಲೆನ್ಸನ್ನು ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಈಗ ಇನ್ನೊಂದು ಅಕೌಂಟ್ ಬಗ್ಗೆ ತಿಳಿದುಕೊಳ್ಳುವ, ದಟ್ ಈಸ್ ದ ಬೌನ್ಸರ್ ಲಿಮಿಟೆಡ್ ಅಕೌಂಟ್. ಆ್ಯಂಡ್ ಯು ನೋ ದ್ಯಾಟ್ ದ ಬೌನ್ಸರ್ ಲಿಮಿಟೆಡ್ ಈಸ್ ಅ ಪರ್ಚೇಸಿಂಗ್ ಕಂಪನಿ. ಪರ್ಚೇಸಿಂಗ್ ಕಂಪನಿ ಯಾವೆಲ್ಲ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಡೀತದೆ, ಪರ್ಚೇಸಿಂಗ್ ಕಂಪನಿ ಮತ್ತು ವೆಂಡರ್ ಕಂಪನಿಯ ನಡುವೆ ನಡೆಯುವಂತಹ ಟ್ರಾನ್ಸಾಕ್ಷನ್ ಈ ಅಕೌಂಟಲ್ಲಿ ನಾವು ತೋರಿಸ್ತೇವೆ. ಮುಖ್ಯವಾಗಿ ಅಲ್ಲಿ ಪರ್ಚೇಸ್ ಕನ್ಸಿಡ್ರೇಷನ್ ಏನು ಅಮೌಂಟ್ ಉಂಟು ಅದು ಹಣ ಬಾಕಿ ಆಗ್ತದೆ. ಫಸ್ಟ್ ಇಟ್ ಬಿಕಮ್ಸ್ ಡ್ಯೂ ಆ್ಯಂಡ್ ದೆನ್ ಇಟ್ ಈಸ್ ಪೇಯ್ಡ್, ರೈಟ್? ಸೊ 2 ಎಂಟ್ರಿ ಬರ್ತದೆ. ಒಂದು ಎಂಟ್ರಿ ಏನಂದರೆ ಬೌನ್ಸರ್ ಲಿಮಿಟೆಡ್ ಅಕೌಂಟ್ ಡೆಟರ್ ಟು ರಿಯಲೈಸೇಷನ್ ಅಕೌಂಟ್. ದಿಸ್ ಎಂಟ್ರಿ ಶೋಸ್ ದ್ಯಾಟ್ ದ ಅಮೌಂಟ್ ಇಸ್ ಡ್ಯೂ, ಆ ಹಣ ಬಾಕಿ ಉಂಟು ಅಂತ ಸೂಚಿಸ್ತದೆ. ಆ್ಯಂಡ್ ದೆನ್ ಹೌ ಇಟ್ ಈಸ್ ಟು ಬಿ ಪೇಯ್ಡ್, ಹೇಗೆ ಕೊಡ್ತಾರಂದರೆ ಯು ಹ್ಯಾವ್ ಅ ಮೋಡ್ ಆಫ್ ಪೇಮೆಂಟ್. ಇಟ್ ಈಸ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ shares. Okay, but then when the shares are given, 2 different kinds of shares are issued, equity and preference. So ಎರಡನ್ನು ನಾವಿಲ್ಲಿ ಈ ರೀತಿ ರೆಕಾರ್ಡ್ ಮಾಡ್ತೇವೆ. ಬೈ 7% ಪ್ರಿಫರೆನ್ಸ್ ಶೇರ್ಸ್ ಇನ್ ಬೌನ್ಸರ್ ಲಿಮಿಟೆಡ್. ಬೌನ್ಸರ್ ಲಿಮಿಟೆಡ್ ತನ್ನ ಶೇರನ್ನು ಇಶ್ಯೂ ಮಾಡ್ತಾ ಉಂಟು. ಅದೇ ರೀತಿ ಬೌನ್ಸರ್ ಲಿಮಿಟೆಡ್ ಆಲ್ಸೋ ವಿಲ್ ಇಶ್ಯೂ ಇಕ್ವಿಟಿ ಶೇರ್ಸ್. ಸೊ ದ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಇಶ್ಯೂಡ್ ವಿಲ್ ಬಿ 5 lakh. 3 + 2 is 5. Okay, so this is how the purchase consideration is discharged. Next account is 5% preference shareholders account. ಇದು ಲ್ಯಾನ್ಸರ್ ಲಿಮಿಟೆಡ್, ಇದು ಶೇರ್ ಹೋಲ್ಡರ್ಸ್ ಅಕೌಂಟ್. ಇದು ಏನಂದರೆ ಆ ಲ್ಯಾನ್ಸರ್ ಲಿಮಿಟೆಡಲ್ಲಿರುವಂತಹ ಪ್ರತಿ ಒಂದು ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕಾಗ್ತದೆ. ಸೊ ವಿ ಹ್ಯಾವ್ ಬಿಫೋರ್ ಟೇಕಿಂಗ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ವಿ ಹ್ಯಾವ್ ಟು ಟೇಕ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ದಿಸ್ 4 lakh ಅವರಿಗೇನು ನಾವು ಕೊಡಲಿಕ್ಕೆ ಇತ್ತು ರೆಕಾರ್ಡೆಡ್ ವ್ಯಾಲ್ಯೂನು, ದ್ಯಾಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ವಿ ಹ್ಯಾವ್ ದಿಸ್ ಎಂಟ್ರಿ. ಆನ್ ದ ಕ್ರೆಡಿಟ್ ಸೈಡ್ ವಿ ಹ್ಯಾವ್ ಬೈ 7% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಇದು ಯಾಕೆ ಇಲ್ಲಿ ಬರುತ್ತೇವೆ ಅಂದರೆ ದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನು ಕೊಡಲಿಕ್ಕೆ ಉಂಟು ಅದನ್ನು ಅವರ ಅಕೌಂಟಿಗೆ, ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತದೆ. ಆ್ಯಂಡ್ ದೇರ್ ಬೈ ದಿಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ಲೋಸ್ಡ್ ನಾವು. ಸೊ ಒಂದೊಂದೇ ಅಕೌಂಟನ್ನು ನಾವು ಪ್ರತಿ ಒಂದು ಅಕೌಂಟನ್ನು ಕ್ಲೋಸ್ ಮಾಡ್ತಾ ಹೋಗಬೇಕು ಇದೇ ರೀತಿ. ಸೊ ವಿ ಹ್ಯಾವ್ 4 lakh. ಓಕೆ, ದ್ಯಾಟ್ ಈಸ್ ದ ರೆಕಾರ್ಡೆಡ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್. ನೌ ದ್ಯಾಟ್ ಅಕೌಂಟ್ ಈಸ್ ಕ್ಲೋಸ್ಡ್. ನೌ ನೆಕ್ಸ್ಟ್, ಹೌ ಮಚ್ ಈಸ್ ಪೇಯ್ಡ್? whatever that is paid, it is paid in the form of preference shares. ನಾವು ಏನು ಹಣ ಕೊಡ್ತೇವೆ ಆ ಹಣವನ್ನು ಪ್ರಿಫರೆನ್ಸ್ ಶೇರ್ಸಲ್ಲಿ ಕೊಡ್ತಾ ಇದ್ದೇವೆ ಅವರಿಗೆ. ಅಂದರೆ ಬೌನ್ಸರ್ ಲಿಮಿಟೆಡ್ ಪರ್ಚೇಸ್ ಕನ್ಸಿಡ್ರೇಷನ್ ಏನನ್ನು ಕೊಟ್ಟಿದೆ ಅದನ್ನು ಶೇರ್ ಹೋಲ್ಡರ್ಸಿಗೆ ಕೊಡ್ತಾ ಇದ್ದೇವೆ. ಸೊ 3 lakh ವರ್ತ್ ಆಫ್ ಶೇರ್ಸ್ ವಿಲ್ ಬಿ ಗಿವನ್. ಅಷ್ಟು ವ್ಯಾಲ್ಯೂ ಇರುವ ಶೇರ್ಸ್ ಅವರಿಗೆ ಸಿಗ್ತದೆ. ಸೊ ಆ್ಯಕ್ಚುಲಿ ದ ರೆಕಾರ್ಡೆಡ್ ವ್ಯಾಲ್ಯೂ ಇಸ್ 4 lakh, ಬಟ್ ಇಟ್ ಈಸ್ ಹೌ ಮಚ್ ಈಸ್ ಪೇಯ್ಡ್? 3 lakh, ರೈಟ್? ರೆಕಾರ್ಡೆಡ್ ವ್ಯಾಲ್ಯೂ 4 ಲಕ್ಷ, ಆದರೆ ಕೊಡುವಾಗ ಕೊಟ್ಟದ್ದು ಬರೀ 3 ಲಕ್ಷ. ಸೊ ದೆರ್ ಈಸ್ ಅ ಪ್ರಾಫಿಟ್, ರೈಟ್? 1 lakh. ಸೊ ವಿ ಹ್ಯಾವ್ ಆಲ್ರೆಡಿ ರೆಕಾರ್ಡೆಡ್ ಇಟ್. It is to be transferred to realization account 1 lakh. Total amount is 4 lakh. Next, we have to prepare the bank account. Now, the bank account is actually we do not have any balance. Bank balance anta illa illi balance sheet alli. ಆದರೆ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಉಂಟು, ಓಕೆ, ವೇರ್ ದ ಅಮೌಂಟ್ ಇಸ್ ಡೆಪಾಸಿಟೆಡ್ ಆರ್ ಅಮೌಂಟ್ ಇಸ್ ಪೇಯ್ಡ್ ಫ್ರಮ್ ದ ಬ್ಯಾಂಕ್ ಅಕೌಂಟ್. ಅಂತಹ ಟ್ರಾನ್ಸಾಕ್ಷನ್ಸ್ ಉಂಟು.
So taking those transactions, we have realization expenses payment. Bank account understand that on the debit side, we record the amount deposited, receipts into the account. And on the payment side, uh, on the credit side, we record all the payments. So we have realization expenses paid, which is recorded in the realization account, 10,000. Creditors payment ಆಗ್ತದೆ. ಸೊ ಆಲ್ ದ ಪೇಮೆಂಟ್ನು ವಿಲ್ ಬಿ ರೆಕಾರ್ಡೆಡ್ ಆನ್ ದ ಕ್ರೆಡಿಟ್ ಸೈಡ್. ಎಲ್ಲ ಪೇಮೆಂಟನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಪೇಮೆಂಟ್ ಆಗ್ತದೆ. ಸೊ ದಿಸ್ ಕ್ಯಾನ್ ಬಿ ಟೇಕನ್ ಫ್ರಮ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ದಟ್ ಈಸ್ ದ ಬ್ಯಾಲೆನ್ಸ್ ಅಮೌಂಟ್ 30,000. ಸೊ ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ನಿಮಗೆ ತೋರಿಸ್ತೇನೆ, ಅಲ್ಲಿ ಗೊತ್ತಾಗ್ತದೆ ಅದು ಅಮೌಂಟ್. ವಿ ಹ್ಯಾವ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಇಕ್ವಿಟಿ ಶೇರ್ ಕ್ಯಾಪಿಟಲ್ 6 lakh, ರೈಟ್? ಸೊ ದ್ಯಾಟ್ ಈಸ್ ಟ್ರಾನ್ಸ್ಫರ್ಡ್. ದೆನ್ ದೆರ್ ಈಸ್ ಅಕ್ಯುಮುಲೇಟೆಡ್ ಲಾಸಸ್. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಏನು ಕೊಟ್ಟಿದ್ದಾರೆ ಅಸೆಟ್ ಸೈಡಲ್ಲಿ, ಅದು ಆ್ಯಕ್ಚುಲಿ ಅದು ಏನು ಫಿಕ್ಸ್ಡ್ ಅಸೆಟ್ ಏನಲ್ಲ, ಅದು ಇಟ್ ಈಸ್ ದ ಲಾಸಸ್ ದ್ಯಾಟ್ ಹ್ಯಾವ್ ಬಿನ್ ಇನ್ಕರ್ಡ್ ಇನ್ ದ ಪಾಸ್ಟ್. ಅಂದರೆ ಈ ಹಿಂದೆ ಆದಂತಹ ಲಾಸ್ ಅದು ರೈಟ್ ಆಫ್ ಆಗಲಿಲ್ಲ, ಅದಕ್ಕೆ ಅದೇ ರೀತಿ ಉಂಟು. ಇವಾಗ ಯಾರ ಅಕೌಂಟಿಗೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು? ಇಟ್ ಬಿಲಾಂಗ್ಸ್ ಟು ದ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ದಿಸ್ 3,50,000 is transferred to equity shareholders account. So we have it here, 2 realization account, 2 profit and loss account. This realization account ನಿಮ್ಮ realization account ಅಲ್ಲಿ we have 20,000 profit on repayment of all the liabilities. So we have this 2,20,000. Then 2 equity shares in Bouncer Limited purchase considerationಗೆ ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದೆ. ಎಷ್ಟು ವ್ಯಾಲ್ಯೂವಿನ ಇಕ್ವಿಟಿ ಶೇರ್ಸ್ ಇಶ್ಯೂ ಆಗಿದೆ? ಇಟ್ ಈಸ್ 2 lakh. ಸೊ ದ್ಯಾಟ್ ಈಸ್ ಟು ಬಿ ಶೋನ್. ಆ್ಯಂಡ್ ದೆನ್ ದ ಬ್ಯಾಲೆನ್ಸ್ ಅಮೌಂಟ್, ಈ ಅಕೌಂಟನ್ನು ಬ್ಯಾಲೆನ್ಸ್ ಮಾಡುವಾಗ 30,000 ಡಿಫ್ರೆನ್ಸ್ ಬರ್ತದೆ, ಅದನ್ನು ಹಣ ಕೊಟ್ಟು ನಾವು ತೀರಿಸ್ತೇವೆ. ಸೊ ದಿಸ್ 30,000 ವಿಲ್ ಬಿ ಶೋನ್ ಒನ್ಸ್ ಅಗೇನ್ ಇನ್ ಯೋರ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟಲ್ಲೂ ನಾವು ತೋರಿಸ್ತೇವೆ 30,000. ಸೊ ದ ಬ್ಯಾಂಕ್ ಅಕೌಂಟ್ ಈಸ್ ಆಲ್ಸೋ ಕ್ಲೋಸ್ಡ್. ನೆಕ್ಸ್ಟ್ ವಿ ಹ್ಯಾವ್ 7% preference shares in Bouncer Limited. The Lancer Limited will receive the shares and it will be given to the shareholders. First receive ಮಾಡ್ತದೆ, ಆ ನಂತರ ಶೇರ್ ಹೋಲ್ಡರ್ಸಿಗೆ ಆ ಹಣವನ್ನು ಕೊಡ್ತೇವೆ. ಸೊ 7% preference shares in Bouncer Limited to Bouncer Limited. This is to receive. ಈ ಡೆಬಿಟ್ ಸೈಡಲ್ಲಿ ರಿಸೀವ್ ಮಾಡೋದನ್ನು ನಾವು ಹೀಗೆ ತೋರಿಸ್ತೇವೆ. ಕ್ರೆಡಿಟ್ ಸೈಡಲ್ಲಿ ಇಟ್ ಈಸ್ ಗಿವನ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ದ ಅಕೌಂಟ್ ಈಸ್ ಕ್ಲೋಸ್ಡ್. We have a similar entry in the equity shares in Bouncer Limited. ಈ ಅಕೌಂಟಲ್ಲೂ ಸಾಧಾರಣ ಇಂತಹ ಎಂಟ್ರಿ ಬಂದಿದೆ. ಫಸ್ಟ್ ಫಾರ್ ರಿಸೀವಿಂಗ್ ದ ಶೇರ್ಸ್ and then for giving this to equity shareholder. ಇಕ್ವಿಟಿ ಶೇರನ್ನು ಇಕ್ವಿಟಿ ಶೇರ್ ಹೋಲ್ಡರಿಗೆ ಕೊಡ್ತೇವೆ, ಪ್ರಿಫರೆನ್ಸ್ ಶೇರನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಕೊಡ್ತೇವೆ. ಸೊ ದೇರ್ ಬೈ when you do all these entries, all the accounts are closed. So keep in mind one important thing. ಇನ್ ಯೋರ್ ವೆಂಡರ್ ಕಂಪನಿ, ನಿಮ್ಮ ವೆಂಡರ್ ಕಂಪನಿಯಲ್ಲಿ ನೀವು ಲೆಡ್ಜರ್ ಅಕೌಂಟ್ ಮಾಡುವಾಗ ಮುಖ್ಯ ಇಂಟೆನ್ಷನ್ ಏನಂದರೆ ಎಲ್ಲ ಅಕೌಂಟ್ ಕ್ಲೋಸ್ ಮಾಡೋದು. ಬಿಕಾಸ್ ದ ಕಂಪನಿ ಇಟ್ ಸೆಲ್ಫ್ ಈಸ್ ಕ್ಲೋಸ್ಡ್. ಸೊ ಯು ಡು ನಾಟ್ ವಾಂಟ್ ಟು ಹ್ಯಾವ್ ಎನಿ ಅಕೌಂಟ್ ದೇರ್. ಆಲ್ ದ ಅಕೌಂಟ್ಸ್, ಆಲ್ ದ ಲೆಡ್ಜರ್ ಅಕೌಂಟ್ಸ್ ವಿಲ್ ಬಿ ಕ್ಲೋಸ್ಡ್. ಈಗ ಕೊನೆಯದಾಗಿ ಈ ಬೌನ್ಸರ್ ಲಿಮಿಟೆಡ್ ಹೊಸ ಕಂಪನಿ ಯಾವುದು ಸ್ಥಾಪನೆ ಆಗಿದೆ, ಅದು ತನ್ನ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಮಾಡಬೇಕೆನ್ನೋದನ್ನು ಇಲ್ಲಿ ತಿಳಿದುಕೊಳ್ಳುವ. ಈಗ ಮುಖ್ಯವಾಗಿ ನಾವು ವರ್ಟಿಕಲ್ ಫಾರ್ಮಲ್ಲಿ ಈ ಬ್ಯಾಲೆನ್ಸ್ ಶೀಟನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಸೊ ವಿ ಹ್ಯಾವ್ ದ ಐಟಮ್ಸ್, ಯಾವ ಫಾರ್ಮ್ಯಾಟಲ್ಲಿ ನಾವು ಪ್ರಿಪೇರ್ ಮಾಡಬೇಕು, ಯಾವ ಆರ್ಡರಲ್ಲಿ ನಾವು ಅದನ್ನು ಕೊಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಫಸ್ಟ್ ವಿ ಹ್ಯಾವ್ ದ ಇಕ್ವಿಟಿ ಆ್ಯಂಡ್ ದ ಲಯಬಿಲಿಟೀಸ್. ದೇರ್ ಅಂಡರ್ ದ್ಯಾಟ್ ವಿ ಹ್ಯಾವ್ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನಲ್ಲಿ ತೋರಿಸ್ತೇವೆ. ಲೈಕ್ ವಿ ಹ್ಯಾವ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಈ ಶೇರ್ ಕ್ಯಾಪಿಟಲ್, ಈ ಹೊಸ ಕಂಪನಿ ಬೌನ್ಸರ್ ಲಿಮಿಟೆಡ್ ನೋಡಿ, ಅದರಲ್ಲಿ ಯಾವ ಶೇರ್ ಕ್ಯಾಪಿಟಲಲ್ಲಿ ಇರ್ತದೆ ಅಂದರೆ ದ ಪರ್ಚೇಸ್ ಕನ್ಸಿಡ್ರೇಷನಿಗೆ ಎಷ್ಟು ಶೇರ್ಸನ್ನು ಲ್ಯಾನ್ಸರ್ ಲಿಮಿಟೆಡ್ಗೆ ಇಶ್ಯೂ ಮಾಡಿದ್ದಾರೆ. ಸೊ ಇಕ್ವಿಟಿ ಶೇರ್ಸ್ ಆರ್ ಇಶ್ಯೂಡ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಆಲ್ಸೋ ಇಶ್ಯೂಡ್. 2 ರೀತಿಯ ಶೇರ್ಸನ್ನು ಇಶ್ಯೂ ಮಾಡಿ ಪರ್ಚೇಸ್ ಕನ್ಸಿಡ್ರೇಷನನ್ನು ಕಂಪ್ಲೀಟಾಗಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ವಿಲ್ ಬಿ ದೇರ್ ವಿತ್ ದ ಬೌನ್ಸರ್. ನಾವು
ಬೌನ್ಸರಲ್ಲಿ ಇಂತಹ ಶೇರ್ಸ್ ಇರ್ತದೆ. ಸೊ ವಿ ಹ್ಯಾವ್ ಟು ರೆಕಾರ್ಡ್ ಇಟ್ ಆ್ಯಸ್ ಅ ಕ್ಯಾಪಿಟಲ್ ಅಮೌಂಟ್. So 3 lakh and 2 lakh, it is the preference share capital and equity share capital. So that will be recorded here in the balance sheet. Authorized information is not there. Issued and subscribed is, we have two different kinds of shares, 7% preference shares and equity shares. So 30,000 preference shares, 20,000 equity shares. ಇದೆಲ್ಲವೂ ಈಗ ಲ್ಯಾನ್ಸರ್ ಲಿಮಿಟೆಡ್ ಇದು ಅಸೆಟನ್ನು ಟೇಕ್ ಓವರ್ ಮಾಡಲಿಕ್ಕೆ ಕೊಡುವಂತಹ ಶೇರ್ಸ್ ಅದು. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಇಟ್ಸ್ ಅ ನ್ಯೂ ಕಂಪನಿ, ವಿ ಡು ನಾಟ್ ಹ್ಯಾವ್, ಈಗ ಇಲ್ಲ. ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್ ಇಸ್ ನಾಟ್ ದೇರ್. ನಾನ್ ಕರೆಂಟ್ ಲಯಬಿಲಿಟೀಸ್ ಆಲ್ಸೋ ವಿ ಡು ನಾಟ್ ಹ್ಯಾವ್. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಲಾಂಗ್ ಟರ್ಮ್, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಡಿಬೆಂಚರ್ಸ್ ಅಂತಹ ಐಟಮ್ ಇದರಲ್ಲಿ ತಗೊಳ್ಬೋದು. ಬಟ್ ಇನ್ ದಿಸ್ ನ್ಯೂ ಕಂಪನಿ ವಿ ಡು ನಾಟ್ ಹ್ಯಾವ್ ಇಟ್. ಕರೆಂಟ್ ಲಯಬಿಲಿಟೀಸ್ ಈಸ್ ಆಲ್ಸೋ ನಾಟ್ ದೇರ್. ಈಗ ಲ್ಯಾನ್ಸರ್ ಲಿಮಿಟೆಡ್ ಇದು ಯಾವುದೇ ಲಯಬಿಲಿಟಿ ಟೇಕ್ ಓವರ್ ಆಗಲಿಲ್ಲ. ಸೊ ಲಯಬಿಲಿಟಿ ಸೈಡಲ್ಲಿ ಮುಖ್ಯವಾಗಿ ನಿಮಗೆ ಇಲ್ಲಿ ನೀವು ಗಮನಿಸ್ಬೋದು ಶೇರ್ ಕ್ಯಾಪಿಟಲ್ ಮಾತ್ರ ಉಂಟು. ಯಾಕಂದರೆ ಮೊದಲೇ ಯಾವುದು ಐಟಮ್ಸ್ ಇರಲಿಲ್ಲ, ಏನು ಟೇಕ್ ಓವರ್ ಮಾಡ್ತದೆ ಆ ಐಟಮ್ಸ್ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ವಾಟ್ ಈಸ್ ಟೇಕನ್ ಓವರ್? ಲಯಬಿಲಿಟೀಸ್ ಈಸ್ ನಾಟ್ ಟೇಕನ್ ಓವರ್. ಸೊ ಆನ್ ದ ಲಯಬಿಲಿಟಿ ಸೈಡ್, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಆ ಸೈಡಲ್ಲಿ ಕೇವಲ ಕ್ಯಾಪಿಟಲ್ ಮಾತ್ರ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನೆಕ್ಸ್ಟ್, ವಾಟ್ ಅಬೌಟ್ ಅಸೆಟ್ಸ್? ಸಿ ಅಸೆಟ್ಸ್ ಇಸ್ ಒನ್ಸ್ ಅಗೇನ್ ಇಟ್ಸ್ ಅ ನ್ಯೂ ಕಂಪನಿ. ಇನ್ನೊಂದು ಕಂಪನಿಯಿಂದ ಏನು ಟೇಕ್ ಓವರ್ ಮಾಡಿದೆ ಆ ಅಸೆಟ್ ಇಲ್ಲಿ ಇರ್ತದೆ. ಸೊ ವಿ ಹ್ಯಾವ್ ಅಸೆಟ್ಸ್ ಸಚ್ ಆಸ್ ಬಿಲ್ಡಿಂಗ್ ಇಸ್ ಟೇಕನ್ ಓವರ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇಸ್ ಟೇಕನ್ ಓವರ್ ಆ್ಯಂಡ್ ಸ್ಟಾಕ್ ಇಸ್ ಟೇಕನ್ ಓವರ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಟು ಬಿ ರೆಕಾರ್ಡೆಡ್? ಯಾವ ವ್ಯಾಲ್ಯೂ ಅಲ್ಲಿ ಈ ಅಸೆಟನ್ನು ನಾವು ರೆಕಾರ್ಡ್ ಮಾಡಬೇಕು? ಎಷ್ಟು ವ್ಯಾಲ್ಯೂ ಅಲ್ಲಿ ಅದು ಟೇಕ್ ಓವರ್ ಆಗಿದೆ, ನಾಟ್ ದ ಬುಕ್ ವ್ಯಾಲ್ಯೂ. ಓಕೆ, ಲ್ಯಾನ್ಸರ್ ಲಿಮಿಟೆಡ್ ಇದು ಬುಕ್ ವ್ಯಾಲ್ಯೂ ತಗೊಳ್ಬೇಡಿ. It is in the given information you have a building taken over at 3 lakh, plant and machinery 1,40,000, stock 60,000. So ಎಷ್ಟು ವ್ಯಾಲ್ಯೂಗೆ ಆ ಅಸೆಟ್ ಟೇಕನ್ ಓವರ್ ಆಗ್ತದೆ, that will be recorded in the new company's books. So we have to record it in the new company's book. It is recorded at 3 lakh, 1,40,000 and stock 60,000. ಸೊ ಈ ಮೂರು ಅಸೆಟ್ ಟೇಕನ್ ಓವರ್ ಆಗಿದೆ, ಬೇರೆ ಯಾವುದೇ ಅಸೆಟ್ ಟೇಕನ್ ಓವರ್ ಆಗಲಿಲ್ಲ. ಸೊ ವಿ ಹ್ಯಾವ್ ಓನ್ಲಿ ದೀಸ್ 3 ಐಟಮ್ಸ್. ಓಕೆ, ಆ್ಯಂಡ್ ದ ಟೋಟಲ್ ಆನ್ ದ ಅಸೆಟ್ ಸೈಡ್ ಆಸ್ ವೆಲ್ ಆಸ್ ಆನ್ ದ ಲಯಬಿಲಿಟಿ ಸೈಡ್ ಎರಡೂ ಇದರಲ್ಲಿ ನಮಗೆ 5 lakh ಟೋಟಲ್ ಉಂಟು. ಸೊ ಈ ರೀತಿ ನಾವು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಪ್ರಾಬ್ಲಮಲ್ಲಿ ಫಸ್ಟ್ ವೆಂಡರ್ ಕಂಪನೀಸ್ ಇದು ಬುಕ್ಸ್ ಆಫ್ ಅಕೌಂಟ್ಸ್ ಏನೆಲ್ಲ ಉಂಟು ಎಲ್ಲ ಅಕೌಂಟನ್ನು ಕ್ಲೋಸ್ ಮಾಡುವ ಇಂಟೆನ್ಷನ್ ಇಟ್ಟುಕೊಳ್ಬೇಕು. ಯು ಡು ನಾಟ್ ವಾಂಟ್ ಟು ಹ್ಯಾವ್ ಎನಿ ಲೆಜ್ಜರ್ ಅಕೌಂಟ್ಸ್. ಸೊ ರಿಯಲೈಸೇಷನ್ ಅಕೌಂಟ್ ಎನ್ನುವ ಒಂದು ಮುಖ್ಯವಾದ ಅಕೌಂಟ್ ಮಾಡಿ ಇದ್ದಂತಹ ಎಲ್ಲ ಅಕೌಂಟ್ ಕ್ಲೋಸ್ ಮಾಡ್ತೇವೆ. ಅದೇ ರೀತಿ ನಿಮ್ಮ ಹೊಸ ಕಂಪನಿಯಲ್ಲಿ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡೋದು ಅನ್ನೋದನ್ನು ನಾನಿಲ್ಲಿ ತೋರಿಸಿಕೊಟ್ಟಿದ್ದೇನೆ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು ಏನಂದರೆ ಕೆಲವೊಂದು ಅಸೆಟ್ ಟೇಕನ್ ಓವರ್ ಆಗ್ತದೆ, ಕೆಲವೊಂದು ಅಸೆಟ್ ಟೇಕನ್ ಓವರ್ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಯಾವ ರೀತಿ ನಾವು ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಮಾಡಬೇಕೆನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್ ಆ್ಯಂಡ್ ಯು ಕ್ಯಾನ್ ಸಾಲ್ವ್ ಎನಿ ಅದರ್ ಪ್ರಾಬ್ಲಮ್ ಆನ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಥ್ಯಾಂಕ್ ಯು.